ಹಾಗಾಗಿ ಟೀಕೆಗೆ ಎಲ್ಲರೂ ಆಗಬಹುದು, ನನ್ನೂ ಸೇರಿದಂತೆ ನಿಮ್ಮನ್ನು ಸೇರಿದಂತೆ ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿ ಟೀಕೆಗೂ ಕೂಡ ಮೊದಲ ಈ ಎಲ್ಲ ವಿಚಾರಗಳನ್ನ ಅವಲೋಕನ ಮಾಡ್ತಾ ನಾವು ಮೊದಲು ಯೋಚನೆ ಮಾಡ್ತಾ ಹೇಳೋದು ಭವಿಷ್ಯತ್ತನ್ನು ನೋಡ್ತೀವಿ. ಆ ಭವಿಷ್ಯತ್ನಲ್ಲಿ ನಾವಿರ್ತೀವೋ ಇರೋದು, ನಮ್ಮ ಭವಿಷ್ಯತ್ತಿನ ಪೀಳಿಗೆ ಇರ್ತದೆ, ದೇಶವೂ ಇರ್ತದೆ, ಸ್ವಾತಂತ್ರ್ಯ ಎಲ್ಲವನ್ನೂ ನಾವು ಅವಲೋಕನ ಮಾಡಬೇಕು. ನಾವು ಅನುಭವಿಸಿದ ನಂತರ ಯಾರು ಅನುಭವಿಸಬಾರ್ದು, ನಾವು ಬದುಕಿದ ನಂತರ ಯಾರು ಬದುಕಬಾರ್ದು ಅನ್ನೋಂಥ ಆಲೋಚನೆಗಳು ಇಲ್ಲದೆ ಇದ್ದಂತ ಜಗತ್ತು ಸುಸ್ಥಿರವಾದಂತ ಜಗತ್ತ ಅಥವಾ ಪರಿಪೂರ್ಣವಾದಂತ ಜಗತ್ತ. ಆದ್ರೆ ಜಗತ್ತಿಗೆ ನಾನೇನಾರು ಕೊಡಬೇಕು, ದೇಶಕ್ಕೆ ಏನಾರು ಕೊಡಬೇಕು, ನನ್ನ ಕೈಯಿಂದ ಒಂದು ಒಳ್ಳೇದಾಗನ್ನ ಮಾಡಬೇಕು. ಆ ಒಂದು ಮನಸ್ಥಿತಿ, ಆ ವ್ಯಕ್ತಿತ್ವ ಎಲ್ಲಿ ಶಾಶ್ವತ ತನ್ನಷ್ಟಕ್ಕೆ ತಾನು ಅಭಿವೃದ್ಧಿ ಅಂತ ನಾವು ಹೇಳ್ಬೋದು, ಸಾಧನೆ ಅಂತ ನಾವು ತ್ಯಾಗ ಅಂತ ಬದಲಾವಣೆ ಅಂತ ನಾವು ಹೇಳ್ಬೋದು, ನಾನಾ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಆ ವಿಚಾರಗಳಿಗೆ ನಾವು ಆಯಾಮವನ್ನು ತರ್ತೀವಿ. ಹಾಗಾಗಿ ನೀವು ದಿನನಿತ್ಯ ವಿಶ್ಲೇಷಣೆ ಮಾಡೋರು, ಕೆಲವರು ರಿಸರ್ಚ್ ಅಲ್ಲಿ ಪ್ರವೀಣರು, ಕೆಲವರು ವಾಸ್ತವವನ್ನು ಹೇಗೆ ವಿವರಣೆ ನೀಡಿ ಜನರಿಗೆ ತಲುಪಿಸ್ಬೇಕು ಅನ್ನೋದು, ಇನ್ನೂ ಕೆಲವರು ಬುದ್ಧಿ ಹೇಳ್ತಕ್ಕಂಥ ವಿಚಾರದಲ್ಲೋ ಅಥವಾ ಸಾಂದರ್ಭಿಕವಾಗಿ ಅದನ್ನ ಕುಟುಕಬೇಕು ಅಂತಾನೋ ಟೀಕೆ ವಿಚಾರದಲ್ಲೂ ಎಲ್ಲಕ್ಕೂ ಅವಕಾಶ ಇದೆ. ಆದ್ರೆ ಇತ್ತೀಚೆಗೆ ನಿಮ್ಗೊಂದು ಪೈಪೋಟಿ ಇದೆ, ನಿಮ್ಮ ರಂಗದಲ್ಲಿ ನಿಮ್ಮೊಂದು ಪೈಪೋಟಿ. ಈಗ ಯೂಟ್ಯೂಬರ್ ಮತ್ತೊಂದು ಬಂದ್ರೆ ಯಾರು ಟೀಕೆ ಮಾಡಕ್ ಹೋಗಲ್ಲ. ಹೇಗಾಗಿದೆ ಅಂತಂದ್ರೆ ಅಧಿಕೃತವಾದಂತ ನಿಮ್ಗಳ ಮೇಲೆ ಒಂದು ರೈಡರ್, ನೀವು ತಪ್ಪಾಗೋದು ನಿಮ್ಮ ರೈಡರ್ ಇಲ್ಲದೆ ಇರ್ತಕ್ಕಂಥ ಸಾಕಷ್ಟು ಇದರಲ್ಲೇ ಇದೆ. ಸೊ ಇದು ಇವತ್ತು ದೇಶಕ್ಕೆ ಮಾರ್ಗ ಆಗ್ತಾ ಇದೆ. ಅದಕ್ಕೆ ಕಾಯ್ದೆ ತರ ಕೊಡ್ತಾ ಇದೆ ಕೇಂದ್ರ ರಾಜ್ಯ ಸರ್ಕಾರ. ಯಾವುದೇ ವ್ಯವಸ್ಥೆ ದಿಕ್ತಪ್ತಾ ಇದ್ದಾಗ ಅದನ್ನು ಕಡಿವಾಣ ಆಗ್ತಕ್ಕಂಥ ಹೊಸ ಕಾನೂನುಗಳು, ಕಾಯ್ದೆಗಳು ಬರ್ತಕ್ಕಂಥ ಸಹಜ. ಹಾಗೆ ಈ ವಿಚಾರದಲ್ಲಿ ಇವತ್ತು ಹಿಡಿತವನ್ನು ತಪ್ಪಿರ್ತಕ್ಕಂಥ ಯಾರು ಬೇಕಾದ್ರೂ, ಏನ್ ಬೇಕಾದ್ರೂ, ಯಾವ ರೂಪದಲ್ಲಿ ಬೇಕಾದ್ರೂ ಅಥವಾ ಅದೇನೋ